ಸಮಸ್ತ ನಾಡಿನ ಜನತೆಗೆ ಉಗಾದಿ ಮತ್ತು ಈದ್ ಉಲ್ ಫಿದರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೃಷ್ಟಿಕರ್ತನು ಈ ನಾಡಿನ ಜನತೆಗೆ, ದೇಶದ ಜನತೆಗೆ ಸುಖ, ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಸೋದರತ್ವ ನೀಡಲಿ ಅಂತ ಹೇಳಿ ನಾವು ಎಲ್ಲರೂ ಅವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಮತ್ತೆ ತುಂಬಾ ಮುಖ್ಯ ಒಂದು ವಿಷಯ ಏನು ಅಂತ ಅಂದ್ರೆ, ವಿಶ್ವದ ನಾನಾ ಕಡೆ ಯುದ್ಧ ಶುರು ಆಗಿದೆ. ಇದರಿಂದ ನಮ್ಮ ದೈನಂದಿಕ ವಸ್ತುಗಳಾದ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇದರಿಂದ ವಿಶ್ವಾದ್ಯಂತ ತುಂಬಾ ತೊಂದರೆಗಳಾಗ್ತಾ ಇದೆ. ಈಗ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೇ ಇಲ್ಲ, ನಮ್ಮ ಇಂಡಿಯಾದಲ್ಲೇ ತಗೊಳ್ಳಿ. ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಟೈಮ್ಗೆ ಸಿಗ್ತಾ ಇಲ್ಲ, ಪೆಟ್ರೋಲು ಅದು ಸರಿಯಾಗಿ ಸಿಗ್ತಾ ಇಲ್ಲ, ಡೀಸೆಲ್ ಸರಿಯಾಗಿ ಸಿಗ್ತಾ ಇಲ್ಲ. ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಈ ಯುದ್ಧ ವಾತಾವರಣದಿಂದ ತೊಂದರೆಗೆ ಸಿಕ್ಕಾಕೊಂಡಿದೆ. ನಾವು ನಮ್ಮ ಕಡೆಯಿಂದ ಒಂದು ಅಪೀಲ್ ಏನಂತ ಅಂದ್ರೆ, ಆದಷ್ಟು ಬೇಗ ಈ ಯುದ್ಧಗಳು, ಇರಾನ್ ಆಗ್ಲಿ, ಇಸ್ರೇಲ್ ಆಗ್ಲಿ, ಅಮೆರಿಕ, ಫಲಸ್ತೀನ್, ಈ ಯುದ್ಧಗಳು ಆದಷ್ಟು ಬೇಗ ಕೊನೆಗೊಳ್ಳಿ. ವಿಶ್ವಾದ್ಯಂತ ಶಾಂತಿ, ನೆಮ್ಮದಿ, ಒಂದು ಮಾನವತ್ವ ಇರ್ಲಿ ಅಂತ ಹೇಳಿ, ಮಾನವತ್ವದಿಂದ ಜನರು ಜೀವನ ಮಾಡ್ಲಿ ಅಂತ ಹೇಳಿ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ. ಸರ್, ನಾವು ಇವತ್ತು ನಾಳೆ ಹಬ್ಬ ಮಾಡ್ತಾ ಇದೀವಿ. ಅದೇ ರೀತಿ ಇರಾನ್ ಅಲ್ಲಿ ಏನಾಗ್ ಬಯಸ್ತೀರಾ ಸರ್ ಇರಾನ್ ಜನತೆಗೆ? ಇರಾನ್ ಮತ್ತೆ ಫಲಸ್ತೀನ್ ಜನತೆಗೆ ನಮ್ಮ ಕಡೆಯಿಂದ ಒಂದು ಹೃದಯ ಪೂರ್ವಕ ಒಂದು ಅವರ ಜೊತೆ ಒಂದು ಏನು ಅವ್ರ ಜೊತೆ ನಮ್ಮ ನೋವು ಹಂಚ್ಕೊಳ್ಳೋ ಅಷ್ಟು ಇದಿದೆ. ನಾವು ಅವ್ರಿಗೆ ಏನ್ ಮಾಡಕ್ಕಾಗಲ್ಲ, ಒಂದು ಪ್ರಾರ್ಥನೆ, ಒಂದು ದುವಾ ಮಾಡ್ಬೋದು ಅಷ್ಟೇ. ದೇವರು ಅವರ ಮನೆಯಲ್ಲಿ ಯಾವ ತರ ಇಲ್ಲಿ ನಾವು ಹಬ್ಬ ಮಾಡ್ತಾ ಇದೀವೋ ಆ ತರ ಫಲಸ್ತೀನಲ್ಲಿ ಅವರು ಅವ್ರ ಮನೆಗಳಲ್ಲಿ ಹಬ್ಬ ಮಾಡ್ಲಿ, ಇರಾನ್ ಅಲ್ಲಿನೂ ಒಂದು ಶಾಂತಿ ನೆಲೆಸಿ ಹಬ್ಬ ಮಾಡ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಬೋದು. ಸರ್, ಇಡೀ ರಂಜಾನ್ ನೀವು ಎಲ್ಲಾರ್ಗೆ ಸಹಾರ್ ಊಟ ಹಂಚಿದ್ರೆ ಏನ್ ಹೇಳಕ್ ಬಯಸ್ತೀರಾ ಸರ್ ಅದ್ರ ಬಗ್ಗೆ? ಈ 30 ದಿವಸನು ಬಡವರು, ಕೂಲಿ ಕಾರ್ಮಿಕರು, ಮತ್ತೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋರು, ಅವ್ರ ಜೊತೆ ಎಲ್ಲ ಈ 30 ತಿಂಗಳು ನಾವು ಜೊತೆಗೂಡಿ ಅವ್ರಿಗೆ ಒಂದು ಒಳ್ಳೆ ಊಟ ಸಿಗ್ಲಿ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ವಿ. ಆದ್ರೆ ಈ ಗ್ಯಾಸ್ ತೊಂದರೆಯಿಂದಾನು ಅದು ನಮ್ಮ ಮೇಲೆ ತುಂಬಾ ಎಫೆಕ್ಟ್ ಆಗಿದೆ. ಆದ್ರೂ ದೊಡ್ಡ ಒಂದು ಮಟ್ಟದಲ್ಲಿ ಕೆಲಸ ಮಾಡೋರಿಗೆ ನಮ್ಗೆ ಈ ತರ ತೊಂದರೆ ಆಗಿದ್ರೆ ಆ ಸಣ್ಣ ಪುಟ್ಟ ಜನರಿಗೆ ಅವ್ರಿಗೆ ಎಷ್ಟು ತೊಂದರೆ ಆಗಿರಬಾರ್ದು. ಅದಕ್ಕೆ ಈ ಬಡವರ, ಕೂಲಿ ಕಾರ್ಮಿಕರ ಅವರ ನೋವನ್ನ ಅರ್ಥ ಮಾಡ್ಕೊಂಡು ಈ 30 ದಿವಸ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ, ಸೆಹರಿ ವ್ಯವಸ್ಥೆ ಮಾಡಿದ್ವಿ. ದೇವರು ಇದನ್ನ ಅವರ ಇದರಲ್ಲಿ ಅಕ್ಸೆಪ್ಟ್ ಮಾಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಕೊನೆಯದಾಗಿ ನಮ್ಮ ಕರ್ನಾಟಕ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ರಂಜಾನ್ ಪರವಾಗಿ? ನಮ್ಮ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಯುಗಾದಿ ಮತ್ತು ಈದ್ ಉಲ್ ಫಿದರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಜನತೆಗೆ ನಾವು ಹೇಳೋದು ಏನಂತ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವ ತರ ಸೋದರತ್ವ ಭಾವ ಇದೆನೋ ದೇಶದಲ್ಲೆಲ್ಲ ಅಂತ ಸೋದರತ್ವ ಭಾವ ಇರ್ಲಿ. ಈ ಕೋಮುವಾದಿಗಳು ಅದು ಯಾರೇ ಆಗಿರ್ಲಿ, ತಮ್ಮ ಒಂದು ಯೋಚನೆಯನ್ನ, ತಮ್ಮ ಒಂದು ಸಿದ್ಧಾಂತವನ್ನ ಒಂದು ಚೇಂಜ್ ಮಾಡ್ಕೋಬೇಕು. ಮನುಷ್ಯತ್ವ, ಮಾನವತ್ವ ವಿಶ್ವಕ್ಕೆ ಅದು ತುಂಬಾ ಇಂಪಾರ್ಟೆಂಟ್. ಶಾಂತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮಾನವತ್ವ ಜಾತಿನೇ ಎಲ್ಲರಿಗಿಂತ ದೊಡ್ಡ ಜಾತಿ. ಅದನ್ನ ಅರ್ಥ ಮಾಡ್ಕೊಂಡು ಸಹಬಾಳ್ವೆ, ಸೋದರತ್ವದಿಂದ ಜೀವನ ಮಾಡ್ಬೇಕು ಎಲ್ರು ಅಂತ ಹೇಳಿ ಈ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು.